ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು, ಗುತ್ತಿಗೆ ನೌಕರರು ಹಾಗೂ ಹೊರಗುತ್ತಿಗೆ ನೌಕರರಿಗೆ ದಸರಾ ಹಾಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ನವರಾತ್ರಿ ಹಾಗೂ ದಸರಾ ಹಬ್ಬದ ಶುಭ ಸಂದರ್ಭದಲ್ಲಿ ಸರ್ಕಾರಿ ನೌಕರರಿಗೆ ಒಂದು ವಿಶೇಷವಾದ ಶುಭ ಸುದ್ದಿ, ಬಿಗ್ ಬ್ರೇಕಿಂಗ್ ನ್ಯೂಸನ್ನು ತೆಗೆದುಕೊಂಡು ಬಂದಿದ್ದೀನಿ. ಸರ್ಕಾರಿ ನೌಕರರಿಗೆ ದಸರಾ ಹಬ್ಬದ ಶುಭ ಸಂದರ್ಭದಲ್ಲಿ ಸರ್ಕಾರ ನಗದು ಹಣ ಘೋಷಣೆ, ನಗದು ಬೋನಸನ್ನು ಘೋಷಣೆ ಮಾಡಿದೆ. ಭಾರೀ ಪ್ರಮಾಣದ ನಗದು ಘೋಷಣೆಯಾಗಿದೆ. ಇದರಿಂದಾಗಿ ಹಬ್ಬದ ಖುಷಿ ಡಬಲ್ ಆಗತ್ತೆ. ಪ್ರತಿಯೊಬ್ಬರು ಈ ಬೋನಸ್ನ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಯಾವ ನೌಕರರಿಗೆ ಬೋನಸ್ ಸಿಗತ್ತೆ ಅಂತ ಹೇಳೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಂಗೆ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ. ಜಾಯ್ನ್ ಆಗಿ ಸ್ನೇಹಿತರೆ. ಸರ್ಕಾರಿ ನೌಕರರಿಗೆ ದಸರಾ ಹಾಗೂ ನವರಾತ್ರಿಯ ಶುಭ ಸಂದರ್ಭದಲ್ಲಿ ಸರ್ಕಾರ ಒಂದು ಬಂಪರ್ ಗಿಫ್ಟನ್ನು ಕೊಟ್ಟಿದೆ ಸರ್ಕಾರಿ ನೌಕರರಿಗೆ. ಅದರಲ್ಲೂ ಸಿ ದರ್ಜೆ ನೌಕರರು ಹಾಗೂ ನಾನ್ ಗೆಜೆಟೆಡ್ ಗ್ರೂಪ್ ಬಿ ನೌಕರರಿಗೆ ನಗದು ಬೋನಸನ್ನು ಸರ್ಕಾರ ಘೋಷಣೆ ಮಾಡಿದೆ. ಭಾರೀ ಪ್ರಮಾಣದ ನಗದು ಘೋಷಣೆ ಆಗಿರೋದ್ರಿಂದ ಹಬ್ಬದ ಶುಭ ಸಂದರ್ಭದಲ್ಲಿ ಹಬ್ಬದ ಖುಷಿ ಡಬಲ್ ಆಗತ್ತೆ. ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡೋಕ್ಕೆ ಕಾರಣ ಆಗತ್ತೆ. ಇದರಿಂದ ಭಾರಿ ಲಾಭ ಆಗತ್ತೆ. ಯಾವೆಲ್ಲ ನೌಕರರಿಗೆ ಇದರಿಂದ ಲಾಭ ಆಗತ್ತೆ ಅಂತ ನೋಡೋದಾದರೆ, ಹಾಗೂ ದಸರಾ ಹಬ್ಬದ ಶುಭ ಸಂದರ್ಭದಲ್ಲಿ ಸರ್ಕಾರಿ ನೌಕರರಿಗೆ ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದೆ. ಹಬ್ಬಗಳಿಗೆ ಮುಂಚಿತವಾಗಿ ಕೇಂದ್ರ ಸರ್ಕಾರ ಬೋನಸ್ ಘೋಷಣೆ ಮಾಡಿದೆ ಸರ್ಕಾರಿ ನೌಕರರಿಗೆ. 2024-25ನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಉತ್ಪಾದಕೇತರ ಲಿಂಕ್ಡ್ ಬೋನಸನ್ನು ಕೇಂದ್ರ ಹಣಕಾಸು ಸಚಿವಾಲಯ ಅನುಮೋದನೆ ನೀಡಿದೆ. 30 ದಿನಗಳ ಸಂಬಳಕ್ಕೆ ಸಮನಾದ ಬೋನಸ್ ಗ್ರೂಪ್ ಸಿ ಹಾಗೂ ಗೆಜೆಟೆಡ್ ಅಲ್ಲದ ಗ್ರೂಪ್ ಬಿ ಸಿಬ್ಬಂದಿಗಳಿಗೆ, ಸಶಸ್ತ್ರ ಪಡೆಯ ಸಿಬ್ಬಂದಿಗಳಿಗೆ, ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕೆಲಸ ಮಾಡ್ತಿರುವಂಥ ಅರ್ಹ ಉದ್ಯೋಗಿಗಳು ಇದರ ಪ್ರಯೋಜನವನ್ನು ಪಡ್ಕೊಳ್ತಾರೆ. ಉದ್ಯೋಗಿಗಳಿಗೆ 30 ದಿನಗಳ ಸಂಬಳಕ್ಕೆ ಸಮನಾಗಿ ಮೊತ್ತ ಹಾಗೂ ನಿಖರವಾದ ಮೊತ್ತವನ್ನು ಪರಿಶೀಲಿಸಿ ಕೇಂದ್ರ ಸರ್ಕಾರಿ ನೌಕರರಿಗೆ ಹಬ್ಬದ ಸಂಭ್ರಮಕ್ಕೆ ನೆರವಾಗಲು ಮೋದಿ ಸರ್ಕಾರ ಉತ್ಪಾದಕ ಸಂಬಂಧಿಸಿದ ಬೋನಸನ್ನು ಘೋಷಣೆ ಮಾಡಿದೆ. ಕೇಂದ್ರದ ಗ್ರೂಪ್ ಸಿ ಹಾಗೂ ಗೆಜೆಟೆಡ್ ಅಲ್ಲದ ಗ್ರೂಪ್ ಬಿ ನೌಕರರು 2024-25ಕ್ಕೆ 30 ದಿನಗಳ ಸಂಬಳಕ್ಕೆ ಸಮನಾದ ಹಾಕ್ ಬೋನಸನ್ನು ಪಡೆಯುತ್ತಾರೆ ಅಂತ ಕೇಂದ್ರ ಹಣಕಾಸು ಸಚಿವಾಲಯ ಸೋಮವಾರ ತನ್ನ ಆದೇಶವನ್ನು ಹೊರಡಿಸಿದೆ. ಈ ಮೊತ್ತ ರೂಪಾಯಿ 6,908 ರೂಪಾಯಿಗೆ ಎಂದು ನಿಗದಿ ಮಾಡಲಾಗಿದೆ. ಮಾರ್ಚ್ 31, 2025ರಿಂದ ಸೇವೆಯಲ್ಲಿರುವ ಕನಿಷ್ಠ 6 ತಿಂಗಳು ನಿರಂತರವಾಗಿ ಡ್ಯೂಟಿ ಮಾಡಿರುವಂಥ ಎಲ್ಲ ಉದ್ಯೋಗಿಗಳಿಗೆ ಈ ಬೋನಸ್ ಸಿಗತ್ತೆ. ಯಾರಾದರೂ ಇಡೀ ವರ್ಷ ಕೆಲಸ ಮಾಡಿದ್ದರೆ ಅವರು ಕೆಲಸ ಮಾಡಿದ ತಿಂಗಳ ಆಧಾರದ ಮೇಲೆ ಪ್ರೋ ರೇಟಾ ಆಧಾರದ ಮೇಲೆ ಬೋನಸನ್ನು ಪಡ್ಕೊಳ್ಳೋಕ್ಕೆ ಅವಕಾಶಗಳಿದೆ. ಗ್ರೂಪ್ ಸಿ ಯಲ್ಲಿರುವಂಥ ಎಲ್ಲ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ಗ್ರೂಪ್ ಬಿ ಯಲ್ಲಿರುವಂತಹ ನಾನ್ ಗೆಜೆಟೆಡ್ ಸರ್ಕಾರಿ ನೌಕರರಿಗೆ ಯಾವುದೇ ಉತ್ಪಾದಕತ್ವ ಲಿಂಕ್ಡ್ ಬೋನಸ್ ಯೋಜನೆಗೆ ಒಳಪಡದಿದ್ದರೂ 2024-25ರ ಲೆಕ್ಕಪತ್ರ ವರ್ಷಕ್ಕೆ 30 ದಿನಗಳ ವೇತನಕ್ಕೆ ಸಮನಾಗಿ ಲಿಂಕ್ಡ್ ಬೋನಸ್ ಹಾಕ್ ಬೋನಸ್ ನೀಡಲು ರಾಷ್ಟ್ರಪತಿಗಳ ಅನುಮೋದನೆಗೆ ತಿಳಿಸಲು ನಿರ್ದೇಶಿಸಲಾಗಿದೆ ಅಂತ ಕೇಂದ್ರ ಸಚಿವಾಲಯದ ವಿವಿಧ ಸಚಿವಾಲಯಗಳು ಇಲಾಖೆಗಳಿಗೆ ಸಂಬಂಧಿಸಿದಂತೆ ಕಚೇರಿಗೆ ಜ್ಞಾಪನ ಪತ್ರವನ್ನು ಹೊರಡಿಸಿದೆ. ಈ ಬೋನಸ್ಸು ಯಾರಿಗೆಲ್ಲ ಉಪಯೋಗ ಆಗತ್ತೆ ಅಂತ ನೋಡೋದಾದರೆ, ಬೋನಸ್ ಕೇಂದ್ರದ ಅರೆಸೇನಾ ಪಡೆಯಲ್ಲಿ ಕೆಲಸ ಮಾಡ್ತಿರುವಂಥ ಸಿಬ್ಬಂದಿಗಳಿಗೆ,
ಸಶಸ್ತ್ರ ಪಡೆಯ ನೌಕರರು ಅರ್ಹರಾಗ್ತಾರೆ. ಜೊತೆಯಲ್ಲಿ ಕೇಂದ್ರ ಸರ್ಕಾರ ವೇತನ ರಚನೆಯಲ್ಲಿ ಕೆಲಸ ಮಾಡುತ್ತಿರುವ ಯಾವುದೇ ರೀತಿಯ ಬೋನಸ್ ಅಥವಾ ಎಕ್ಸ್ ಗ್ರೇಡಿಯೇಷನ್ ಪಡೆಯದ ಕೇಂದ್ರಾಡಳಿತ ಪ್ರದೇಶದಲ್ಲಿ UTS ಉದ್ಯೋಗಿಗಳಿಗೂ ಕೂಡ ಅನ್ವಯ ಆಗತ್ತೆ. ಅವರು ಸೇವೆಯಲ್ಲಿ ಯಾವುದೇ ವಿರಾಮವಿಲ್ಲದೆ ಆ್ಯಡ್ ಹಾಕ್ ನೌಕರರ ಸಹ ಅರ್ಹರಾಗ್ತಾರೆ. ಕಳೆದ 3 ವರ್ಷಗಳಲ್ಲಿ ನಿರ್ದಿಷ್ಟ ದಿನಗಳ ಕೆಲಸದ ಆಧಾರದ ಮೇಲೆ ಅನುಭವ ಹೊಂದಿರುವಂಥ ಸಾಂದರ್ಭಿಕ ಕಾರ್ಮಿಕರು ಸಹ ಬೋನಸ್ ಪಡೆಯಲು ಅರ್ಹರಾಗಿರ್ತಾರೆ. ಈ ಉದ್ಯೋಗಿಗಳ ಬೋನಸ್ ಮೊತ್ತ 1184 ರೂಪಾಯಿ ಆಗತ್ತೆ. ಈ ಬೋನಸನ್ನು ಯಾವ ರೀತಿ ಲೆಕ್ಕ ಹಾಕ್ತಾರೆ ಅನ್ನೋದು ನೋಡೋದಾದರೆ, ಬೋನಸನ್ನು ಗರಿಷ್ಠ ಮಾಸಿಕ ವೇತನ 7,000 ರೂಪಾಯಿ ಆಧರಿಸಿ ಲೆಕ್ಕ ಹಾಕಲಾಗತ್ತೆ. ಉದಾಹರಣೆಗೆ 7,000 ರೂಪಾಯಿ ವೇತನದ ಮೇಲೆ 30 ದಿನಗಳ ಬೋನಸ್ಸನ್ನು ಈ ಕೆಳಕಂಡಂತೆ ಲೆಕ್ಕ ಹಾಕ್ತಾರೆ. 7,000 ಇಂಟು 30 ಡಿವೈಡೆಡ್ ಬೈ 30.4 ರೂಪಾಯಿ 6,907 ರೂಪಾಯಿ .89 ಅಂದರೆ 6,908 ರೂಪಾಯಿ ರೌಂಡಪ್ ಆಗತ್ತೆ. ಮಾರ್ಚ್ 2025ರವರೆಗೆ ಸೇವೆಯಲ್ಲಿದ್ದಂಥ ಉದ್ಯೋಗಿಗಳು ಮಾತ್ರ ಈ ಬೋನಸ್ಸಿಗೆ ಅರ್ಹರಾಗ್ತಾರೆ. ಈ ದಿನಕ್ಕಿಂತ ಮೊದಲು ರಿಟೈರ್ಡ್ ಆಗಿರೋಂಥವ್ರು, ರಿಸೈನ್ ಮಾಡಿರೋಂಥವ್ರು, ನಿಧನ ಹೊಂದಿದ ನೌಕರರು, 6 ತಿಂಗಳ ನಿಯಮಿತ ಸೇವೆ ಹೊಂದಿರುವವರು ಅರ್ಹರಾಗ್ತಾರೆ. ಇತರೆ ಸಂಸ್ಥೆಗಳಲ್ಲಿ ನಿಯೋಜನೆಯಲ್ಲಿರುವಂಥ ಉದ್ಯೋಗಿಗಳು ಅವರ ಕೆಲಸ ಮಾಡುವ ಸಂಸ್ಥೆ ಬೋನಸ್ಸನ್ನು ಪಾವತಿ ಮಾಡುತ್ತೆ. OOD ಆಧಾರದಲ್ಲಿ ಬೇರೆ ಯಾವುದಾದ್ರೂ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರೆ ಅವರಿಗೆ ಅದೇ ಇಲಾಖೆ ಬೋನಸನ್ನು ಕೊಡುತ್ತೆ. ಬೋನಸ್ ಮೊತ್ತ ಯಾವಾಗಲೂ ಹತ್ತಿರದ ರೂಪಾಯಿಗಳಿಗೆ ಪೂರ್ಣಗೊಳ್ಳುತ್ತೆ. ಸರ್ಕಾರದ ನಿರ್ಧಾರದಿಂದ ಲಕ್ಷಾಂತರ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ಭದ್ರತಾ ಪಡೆಯ ಸಿಬ್ಬಂದಿಗಳಿಗೆ ನೇರ ಪ್ರಯೋಜನ ಪಡ್ಕೊಳ್ತಾರೆ. ಹಬ್ಬದ ಪೂರ್ವದಲ್ಲಿ ಬೋನಸ್ ನೀಡಿರುವುದು ತುಂಬ ಉತ್ತಮ ಬೆಳವಣಿಗೆ. ಅದರ ಜೊತೆಯಲ್ಲಿ ಕೇಂದ್ರ ಸರ್ಕಾರ ತಕ್ಷಣ ನಿವೃತ್ತ ನೌಕರರು, ಪಿಂಚಣಿದಾರರು, ಸರ್ಕಾರಿ ನೌಕರರಿಗೆ ಬಾಕಿ ಇರುವಂತಹ 18 ತಿಂಗಳ DAಯನ್ನು ತಕ್ಷಣ ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಅದರ ಜೊತೆಯಲ್ಲಿ 4% DAಯನ್ನು ತಕ್ಷಣ ಘೋಷಣೆ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದಲ್ಲಿ ಮನವಿ ಮಾಡ್ಕೊಂತ ರಾಜ್ಯ ಸರ್ಕಾರ ಕೂಡ ಯುಗಾದಿ ಹಬ್ಬದ ಶುಭ ಸಂದರ್ಭದಲ್ಲಿ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದ ಎಲ್ಲ ರೆಕಮೆಂಡೇಷನ್ಗಳನ್ನು ಫುಲ್ಫಿಲ್ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ವ್ಯವಸ್ಥೆ ಮಾಡಬೇಕು ಅಂತ ಕೇಳ್ಕೊಂತ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.